ಸಂಗಮ ಪ್ರಕೃತಿಯ ಹೊಂದಿಕೊಂಡು ಬದುಕ್ತಕ್ಕಂಥ ಜೀವನಕ್ಕೆ ದಿಶೆ ಕೊಡ್ತಕ್ಕಂಥ ರಾಷ್ಟ್ರಮಟ್ಟದ ಇದೊಂದು ದೊಡ್ಡ ಸಂಘಟನೆ. ಪ್ರತಿ 3 ವರ್ಷಕ್ಕೆ ಒಮ್ಮೆ ಇದು ತನ್ನ ಕಾರ್ಯಕ್ರಮವನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸುತ್ತದೆ. ಇದರ 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಇದು ಕಲಬುರಗಿಯಿಂದ 40 ಕಿಲೋಮೀಟರ್ ದೂರ, ಸೇಡಂದಿಂದ 8 ಕಿಲೋಮೀಟರ್ ದೂರದಲ್ಲಿ ನಡೀತದೆ. ಇದಕ್ಕೆ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕರೆದಿದ್ದೇವೆ. ಸೇಡಂದ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ತನ್ನ ಸ್ವರ್ಣ ಜಯಂತಿಯ ನಿಮಿತ್ತವಾಗಿ ತನ್ನ ಬೇರೆ ಬೇರೆ ಚಟುವಟಿಕೆಯ ಜೊತೆಗೆ ಇದಕ್ಕೆ ಹೋಸ್ಟ್ ಮಾಡ್ತಾ ಇದೆ. ಇದು ಸುಮಾರು 240 ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಸಮಗ್ರ ಭಾರತದಿಂದ ಅವಾರ್ಡ್ ತೆಗೆದುಕೊಳ್ಳುವವರು ಮತ್ತು ಕಾರ್ಯಕ್ರಮದ ಆಮಂತ್ರಿತ ಅತಿಥಿಗಳು ಇವರೆಲ್ಲರನ್ನು ಸೇರಿಸಿದರೆ ಸುಮಾರು 2,000 ಅತಿಥಿಗಳು ಈ ಕಾರ್ಯಕ್ರಮಕ್ಕಾಗಿ ದೇಶ ಮತ್ತು ವಿದೇಶದಿಂದ ಬರ್ತಾ ಇದ್ದಾರೆ. ಮತ್ತು ಕನಿಷ್ಠ 30 ಲಕ್ಷ ಜನ ಈ 9 ದಿವಸದಲ್ಲಿ ಜನ ಬಂದು ಹೋಗುವ ನಿರೀಕ್ಷೆ ಇದೆ. ಬಂದಂಥ ಎಲ್ಲ ಜನರಿಗೆ ಪ್ರಾತಃ ಕಾಲ 8 ಗಂಟೆಯಿಂದ ರಾತ್ರಿ 10-10:30ವರೆಗೆ ಉಚಿತವಾದ ಪ್ರಸಾದದ ವ್ಯವಸ್ಥೆ ಇದೆ. ಯಾರು 1 ದಿವಸಕ್ಕಿಂತ ಹೆಚ್ಚಿಗೆ ತಂಗಲಿಕ್ಕೆ ಬಯಸ್ತಾರೆ ಅವರಿಗೆ ಉಚಿತ ವಸತಿ ವ್ಯವಸ್ಥೆ ಇದೆ. ವಿಶೇಷವಾಗಿ ಅಧ್ಯಯನ ಮಾಡುವವರು, ರಿಸರ್ಚ್ ಮಾಡುವವರು, ವಿಶ್ವವಿದ್ಯಾಲಯ ಮತ್ತು ಕಾಲೇಜಿನ ವಿದ್ಯಾರ್ಥಿ ಪ್ರಾಧ್ಯಾಪಕರು ಬಯಸಿದರೆ ಅತ್ಯಂತ ಸರಳವಾದ ವ್ಯವಸ್ಥೆಗೆ ಅವರಿಗೆ 1,000 ರೂಪಾಯಿ ಫೀಸಿನಲ್ಲಿ ಈ ಕಾರ್ಯಕ್ರಮದ ವ್ಯವಸ್ಥೆ ಇದೆ. ಇದಕ್ಕೆ ದೇಶದ ಅನೇಕ ಗಣ್ಯ ವ್ಯಕ್ತಿಗಳು, ಕೇಂದ್ರ ಸರ್ಕಾರದಿಂದ ನಿತಿನ್ ಗಡ್ಕರಿ ಆಗಿರಬಹುದು, 3 ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಈಗಿನ ಭಾರತ ಸರ್ಕಾರದ ಕೃಷಿ ಮಂತ್ರಿಯಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಆಗಿರ್ಬೋದು, ಹಿಂದಿನ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಆಗಿರ್ಬೋದು, ಹೀಗೆ 4-5 ಜನ ಕೇಂದ್ರದ ಮಂತ್ರಿಗಳಿರ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಳಗೊಂಡು 4-5 ರಾಜ್ಯದ ಮಂತ್ರಿಗಳು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸ್ವಾಗತ ಸಮಿತಿಯಲ್ಲಿ ಸ್ವತಃ ಡಾಕ್ಟರ್ ಶರಣ್ ಪ್ರಕಾಶ್ ಅವರೇ ಇದಕ್ಕೆ ಸದಸ್ಯರಾಗಿದ್ದಾರೆ. ಇದರ ಜೊತೆಯಲ್ಲಿ ಈಗ ವಿಜ್ಞಾನ ಕ್ಷೇತ್ರದಿಂದ ಸೋಮನಾಥನ್ ಅವರು ಬರ್ತಾರೆ. ಇಸ್ರೋದ ಅಧ್ಯಕ್ಷರು, ಚಂದ್ರಯಾನದ ಯಾರು ಪ್ರಮುಖ ವ್ಯಕ್ತಿ ಆಗಿದ್ದಾರೆ. ಅದೇ ರೀತಿ ಆಟದ ಜಗತ್ತಿನಿಂದ ಸಚಿನ್ ತೆಂಡೂಲ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಗೋ ಸಾಗಾಣಿಕೆಯಲ್ಲಿ ಈ ದೇಶದಲ್ಲಿ ಪ್ರಸಿದ್ಧ ಹೆಸರು ಮಾಡಿರ್ತಕ್ಕಂಥ ಗೋಪಾಲ್ ಸುತಾರಿಯಾ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಸ್ವಂತ ಉದ್ಯೋಗದಲ್ಲಿ ಕೇವಲ 2 ಡಬ್ಬಿ ಊಟವನ್ನು ಕೊಡತಕ್ಕಂಥ ಅಭ್ಯಾಸ ಮಾಡಿದಂಥ ವ್ಯಕ್ತಿ, ಬೊಂಬೈಯ ಪ್ರಸಿದ್ಧ ಡಬ್ಬೆವಾಲ ಅಂತ ನಾವೇನು ಕರಿತೀವಿ, ಈಗ ಅವರು 4.25 ಲಕ್ಷ ಜನರಿಗೆ ಊಟವನ್ನು ಮನೆಗಳಿಗೆ ಬೊಂಬೈಯಲ್ಲಿ ಮುಟ್ಟಿಸ್ತಾರೆ. ದುಡಿದು ಬದುಕಲಿಕ್ಕೆ ಪ್ರೇರಣೆ ಕೊಡಲಿಕ್ಕೆ ಅಂಥ ಬೇರೆ ಬೇರೆ ಮಂಟಪಗಳಲ್ಲಿ ಜನ ಬರ್ತಾರೆ. ಈ ಸಲದ ವಿಶೇಷ ಇನ್ನೊಂದು ಆಕರ್ಷಣೆ ಅಂದರೆ ಅದು ಮಕ್ಕಳ ಲೋಕ. ಫಸ್ಟ್ ಟೈಮ್ ನಾವು ಈ ಸಲ ಮಕ್ಕಳ ಲೋಕದ ಎಕ್ಸಿಬಿಷನ್ ಮಾಡಿದ್ದೇವೆ. 2 ಎಕರೆಯಲ್ಲಿ ಒಂದು ಸಮಯದಲ್ಲಿ 1,500 ಮಕ್ಕಳು ಇದರ ಸಂಪೂರ್ಣ ಲಾಭವನ್ನು ಪಡಿಬಹುದು. 11 ಎಕರೆಯಲ್ಲಿ ಕೃಷಿ ಪ್ರದರ್ಶನ ಇದೆ. 6 ಎಕರೆಯಲ್ಲಿ ಅಗಸ್ತ್ಯ ಫೌಂಡೇಶನ್ ಸಹಯೋಗದೊಂದಿಗೆ ವಿಜ್ಞಾನದ ಪ್ರದರ್ಶನ ಇದೆ. ಕಲಬುರಗಿಯ ಪ್ರಸಿದ್ಧ ಚಿತ್ರಕಲಾವಿದರ ಸಹಯೋಗದೊಂದಿಗೆ ನಾನಾ ರೀತಿಯ ಕಲೆಯ ಪ್ರದರ್ಶನ ಮತ್ತು ಎಕ್ಸಿಬಿಷನು. ಸ್ವತಃ ಕಲ್ಲಿನ ಮೂರ್ತಿ ಹೇಗೆ ಮಾಡ್ತಾರೆ, ಕಂಚಿನ ಮೂರ್ತಿ ಹೇಗೆ ಮಾಡ್ತಾರೆ, ಕಟ್ಟಿಗೆ ಮೂರ್ತಿ ಹೇಗೆ ಮಾಡ್ತಾರೆ, ಪೇಂಟಿಂಗ್ಸ್ ಹೇಗೆ ಮಾಡ್ತಾರೆ, ಕುಡಿಸು ಆನ್ ಸ್ಪಾಟ್ ವ್ಯಕ್ತಿಗಳ ಫೋಟೋ ಹೇಗೆ ತೆರೀತಾರೆ, ಇದರದೆಲ್ಲ ನಾನಾ ರೀತಿಯ ಚಿತ್ರವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಸಾರ್ವಜನಿಕರು ಸಮಾಜಕ್ಕೆ ತಿರುವು ನೀಡಬೇಕು ಮತ್ತು ಶುದ್ಧ ಗಾಳಿ, ಶುದ್ಧ ಅನ್ನ, ಶುದ್ಧ ನೀರು ಈ ದೇಶದ ಜನರಿಗೆ ಸಿಗಬೇಕು ಅನ್ನೋದೇ ಈ ಕಾರ್ಯಕ್ರಮದ ಹಿಂದೆ ಇರತಕ್ಕಂಥ ಮುಖ್ಯ ಉದ್ದೇಶ ಇದೆ. ಸಾಮಾಜಿಕ ಕಳಕಳಿ ಇರುವ ಪ್ರತಿಯೊಬ್ಬ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು, ಭಾಗವಹಿಸಬೇಕು. ಬಂದವರಿಗೆ ಉಚಿತ ಪ್ರಸಾದದ ವ್ಯವಸ್ಥೆ ಇದೆ ಮತ್ತು ಉಚಿತ ವಸತಿ ವ್ಯವಸ್ಥೆ 1 ದಿವಸ, 2 ದಿವಸ, 3 ದಿವಸ ಬಂದವರಿಗೂ ಇಲ್ಲಿ ಇರುತ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.